ನಾವು ಹೀರೋ ನಾವು ಎಲ್ಲರೂ ಮ್ಯಾಮ್ ಪ್ರೊಡ್ಯೂಸರ್ ಎಲ್ಲ ಬಂದ್ಬಿಟ್ಟು ತಂಡ ಬಂದು ಚಿಕ್ಕಬಳ್ಳಾಪುರ ಅವರು ಸರ್ ಆ್ಯಕ್ಚುಲಿ ದೊಡ್ಡ ಪ್ರಾಜೆಕ್ಟಲ್ಲೆಲ್ಲ ತುಂಬ ಬ್ಯುಸಿ ಇದ್ರು. ಸೊ ನಾವು ಒಂದ್ಸರಿ ಮೀಟ್ ಆಗಿ ಕೇಳಿದಾಗ ಅರೇ ನಮ್ಮ ಚಿಕ್ಕಬಳ್ಳಾಪುರ ಮಕ್ಕಳು ಮಾಡ್ತಿದ್ದೀರಾ, ನಮ್ಮ ಭಾಷೆ ನೋಡಿಸ್ತಾ ಇದ್ದೀರಾ? ಇಲ್ಲ ನಾನು ಮಾಡ್ತೀನಿ ಸರ್. ಎಷ್ಟು ಬ್ಯುಸಿ ಇದ್ರೂ ನಮ್ಮ ಪ್ರಾಜೆಕ್ಟ್ ತೊಗೊಂಡು ಅಷ್ಟೇ ಇಂಟ್ರೆಸ್ಟ್ ಆಗಿ ಫಸ್ಟಿಂದ ಲಾಸ್ಟ್ವರೆಗೂ ಇದ್ದು ಎಲ್ಲ ಸಾಂಗ್ಸ್ಗೆ ಲಿರಿಕ್ಸು ಸರ್ ಮಾಡಿದ್ರು ಕನ್ನಡದಲ್ಲೆಲ್ಲನೂ. ಡೈಲಾಗ್ಸ್ ಪ್ರತಿ ಡೈಲಾಗು ತಿಲಕ್ ಅವರಿದ್ದರು, ಅವ್ರ ಜೊತೆಲಿ ಕೂತ್ಕೊಂಡು ನಮಗೆಲ್ಲ ಡಬ್ಬಿಂಗಲ್ಲಾಗಲಿ ಎಲ್ಲದರಲ್ಲೂ ತುಂಬ ಹೆಲ್ಪ್ ಮಾಡಿದ್ರು. ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೇಳ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪೋಸ್ಟರ್ ಲಾಂಚ್ ಅಲ್ಲಿ ಸರ್ ಏನಾದ್ರು ಸಿನಿಮಾ ನೋಡಿ ಏನಾದ್ರು ಹೇಳಿದ್ರ ಯಾವ ತರ ಬರ್ತಾ ಇದೆ ಸಿನಿಮಾ ಅಂತ, ಅಥವಾ ತೋರಿಸೋಂಥ ಪ್ಲಾನ್ ಏನಾದ್ರು ಇದೆಯಾ? ಆ್ಯಕ್ಚುಲಿ ಇತ್ತು ನಮ್ಗೆ ಅವಾಗ, ನಾವು ವೆಯ್ಟ್ ಮಾಡಿದ್ವಿ ಸರ್ಗೆ ಅಂತ. ಬಟ್ ಸರ್ ಇವಾಗ ಒಂದು ಮೂವಿ ಶೂಟಲ್ಲಿ ಬ್ಯುಸಿ ಇದ್ದಾರೆ. ಸೊ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್, ಅದನ್ನೆಲ್ಲ ಆದಮೇಲೆ ಮೀಟ್ ಆಗ್ತೀನಿ ಪಕ್ಕ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ವಿ ಆರ್ ಹೋಪಿಂಗ್ ಸರ್ ನೋಡ್ತಾರೆ ಅಂತ. ನಮ್ಗೆ ಇಲ್ಲಿ ದುನಿಯಾ ವಿಜಯ್ ಸರ್ ಸಿಕ್ತರಲ್ಲ, ವಿ ಆರ್ ಸೋ ಬ್ಲೆಸ್ಡ್ ಆ್ಯಕ್ಚುಲಿ. ಹೊಂಬಾಳೆ, ಹೌದು, ಹೊಂಬಾಳೆ ಡಿಸ್ಟ್ರಿಬ್ಯೂಷನ್. ಮತ್ತೆ ಪ್ರಭಾಸ್ ಅವ್ರು ಸಹ ಟ್ವೀಟ್ ಮಾಡಿದ್ರು, ಪ್ರಭಾಸ್ ಸರ್ ಟ್ವೀಟ್ ಮಾಡಿದ್ರು, ಸುಕುಮಾರ್ ಅವ್ರು ಮಾಡಿದ್ರು, RGV ಅವ್ರು ಮಾಡಿದ್ರು, ದಿಲ್ ರಾಜು ಅವ್ರು ಅಲ್ಲಿ ಕರೆದು ಮಾಡಿದ್ರು. ಸೊ ನಮ್ಮ ಕನ್ನಡದಲ್ಲಿ ನಾವೆಲ್ಲ ಮಾಡ್ತಿರೋದಕ್ಕೆ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದಾಗ ನಿಮ್ಮ ಪರ್ಸನಲ್ ಆಗಿ ನಿಮ್ಮ ತಂದೆ ತಾಯಿ ನಿಮ್ಮ ಪೇರೆಂಟ್ಸ್ ಇದನ್ನ ನೋಡಿದಾಗ ಕ್ಲೈಮ್ಯಾಕ್ಸ್ ಅನ್ನ ನೋಡಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ಅದು ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿ ಯಾರು ಬಂದು ನನ್ನ ಮೂವಿ ನೋಡಿರಲಿಲ್ಲ. ಸೊ ಪ್ರೀಮಿಯರ್ ಹಾಕಿದ್ವಿ, ನಮ್ಮ ಪೇರೆಂಟ್ಸ್ ಎಲ್ಲರೂ ಫುಲ್ ಅಳ್ತಿದ್ದಾರೆ. ಅದನ್ನು ಆ್ಯಕ್ಚುಲಿ ವೀಡಿಯೋ ತೊಗೊಂಡು ನಾನು ಹಾಕಿದರೆ ಇಟ್ಸ್ ಲೈಕ್ 19 ಮಿಲಿಯನ್ ವ್ಯೂ ಹೋಗಿದೆ ನಂದು ಇವಾಗ. ಫಸ್ಟ್ ವಿತಿನ್ ಒನ್ ಡೇ ಐ ಥಿಂಕ್ 2 ಮಿಲಿಯನ್ ಹೋಗಿ ಅದು ಅಷ್ಟು ವೈರಲ್ ಆಯಿತು ಆ ಸಾಂಗ್ ಆಗಲಿ ಇದೆಲ್ಲನೂ. ನಮ್ಮಮ್ಮ ಅಂತೂ ಹತ್ಕೊಂಡು ಬಂದುಬಿಟ್ಟು ಹಾಗೆ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು ನನಗೆ ಅದು. ನಮ್ಮ ಪೇರೆಂಟ್ಸ್ ಜೊತೆಲಿ ಕುತ್ಕೊಂಡು, ಇವಾಗ ಎಲ್ಲರಿಗೂ ಪೇರೆಂಟ್ಸ್ ಜೊತೆಲಿ ಕುತ್ಕೊಂಡು ನೋಡೋ ಅಷ್ಟು ಅಂತ ಮೂವಿ ಮಾಡಿರಬೇಕು, ಅಷ್ಟು ಸಪೋರ್ಟ್ ಇರಬೇಕು. ಐ ಹ್ಯಾವ್ ಎವ್ರಿಥಿಂಗ್ ಬ್ಲೆಸ್ಡ್ ಅನ್ಸುತ್ತೆ. ಯಾರೋ ಒಬ್ರು ಬಂದು ಸೊ ಅದು ಎಲ್ಲ ಒಂದು ಪ್ರಮೋಷನ್ ಗಿಮಿಕ್ ಅಂತ ಹೇಳ್ತಾರೆ, ಎಲ್ಲೋ ದುಡ್ಡು ಕೊಟ್ಟು ಮಾಡಿಸಿದ್ದು ಈ ಥರದ್ದನ್ನು ಕೇಳಿ ಬರ್ತಾ ಇದೆ ಕಮೆಂಟ್ಸ್ಗಳೆಲ್ಲ ನೋಡಿದಾಗ. ಇದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀವಿ? ಅದು ಆ್ಯಕ್ಚುಲಿ ಅವರಲ್ಲಿ ತೆಲುಗು ಅವ್ರು ಸಿನಿಮಾ ನೋಡಿ ಲೈಕ್ ನಾವು ಕೆಲವೆಲ್ಲ ಹೋಗ್ತಿದ್ವಿ, ಕೆಲವು ಥಿಯೇಟ್ರ್ಗಳೆಲ್ಲ ಹೋಗ್ತಿದ್ವಿ. ಅವಾಗ ಸರ್ ಬರ್ತಿರ್ಲಿಲ್ಲ ಅವಾಗ. ಸೊ ಕೇಳ್ತಿದ್ರು ಎಲ್ಲಿ ಅವ್ರು ಸಿಕ್ಕಿದ್ರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹೊಡಿತೀವಿ ಅವ್ರು ಬರಬೇಕು ಅಂತೆಲ್ಲ. ಆಮೇಲೆ ನಾವು ಸುಮ್ಮನೆ ಅವ್ರು ಕ್ಲೈಮ್ಯಾಕ್ಸ್ ಆ ಥರ ಇದೆಯಲ್ಲ, ಸೊ ಆ ಥರ ರಿಯಾಕ್ಟ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಜಸ್ಟ್ ಮಾತಲ್ಲ ಹಂಗೆ ಹೇಳ್ತಾರೆ ಅಂತ ಅನ್ಕೊಂತೀವಿ. ಆಮೇಲೆ ಅಣ್ಣ ಎಲ್ಲ ಕರೆದ್ರು, ಅವ್ರು ಚೆನ್ನೈಲೇನೋ ಇದ್ರಂತೆ. ಸೊ ಕರೆದ್ರು, ಬನ್ನಿ ಸರ್ ತುಂಬ ಚೆನ್ನಾಗಿದೆ, ಸೊ ಎಲ್ಲರೂ ರಿಯಾಕ್ಟ್ ಮಾಡ್ತೀವಿ, ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ, ಹೌಸ್ಫುಲ್ ಹೋಗ್ತಿದೆ ಅಂತೆಲ್ಲ ಹೇಳಿದಾಗ ಅವ್ರು ಒನ್ ಡೇ ಬಂದಿದ್ದಾರೆ. ಬಂದು ಲೈಕ್ 2 ಶೋ ಆಗಿದೆ, ಮತ್ತೆ ಅಲ್ಲೇನೂ ಆಗಲಿಲ್ಲ. ಮತ್ತೆ 3ನೇ ಶೋಗೆ ಹೋದಾಗ ಅಲ್ಲಿ ಅವ್ರು ಯಾರೋ ತುಂಬ ಪಾತ್ರಕ್ಕೆ ತುಂಬ ಕನೆಕ್ಟ್ ಆಗಿ ಬಂದು